ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ. ಶ್ರೀಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು. ಸರಸ್ವತ್ಯೈ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಓಂ ವಾಗೀಶಾದ್ಯಾಃ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾಸ್ಯುಸ್ತನ್ನಮಾಮಿ ಗಜಾನನಂ. ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತಜಗದಾಧಾರಮೂರ್ತಯೇ ಬ್ರಹ್ಮಣೇ ನಮಃ. ಕರದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯಾ ಹಾರನೂಪುರಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ನಮಾಮ್ಯಹಂ. ಶರದಿಂದುವಿಕಾಸಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದಸಮಾನಸುಂದರಾಸ್ಯಾಂ ಅರವಿಂದಾಸನಸುಂದರೀಮುಪಾಸೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಃ ಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರಮಾಸೆ ಶುಕ್ಲಪಕ್ಷೆ ಭಾನುವಾಸರೆ ಪ್ರತಿಪತ್ತಿಥೌ 20 ಗಳಿಗೆ 22 ವಿಗಳಿಗೆ 2 ಗಂಟೆ 32 ನಿಮಿಷ. ರೇವತಿ ನಕ್ಷತ್ರ 30 ಗಳಿಗೆ 20 ವಿಗಳಿಗೆ ಪ್ರತಿಪತ್ತಿಥೌ 21 ಗಳಿಗೆ 2 ವಿಗಳಿಗೆ. ಐಂದ್ರನಾಮ ಯೋಗ 33 ಗಳಿಗೆ 37 ವಿಗಳಿಗೆ. ಭವಕರಣ 20 ಗಳಿಗೆ 22 ವಿಗಳಿಗೆ. ವಿಷ 2 ಗಳಿಗೆ 11 ವಿಗಳಿಗೆ. ಅಮೃತ 24 ಗಳಿಗೆ 31 ವಿಗಳಿಗೆ. ಚಾಂದ್ರಮಾನ ಯುಗಾದಿ ವಸಂತ ನವರಾತ್ರಿ ಆರಂಭ. ತೈಲಾಭ್ಯಂಗ ನಿಂಬಕದಳ ಭಕ್ಷಣಂ ಸಮಭಕ್ಷಣಂ ಶ್ವೇತವರಾಹ ಕಲ್ಯಾದಿ ಬಾಲೇಂದು ಪೂಜಾ ಚಂದ್ರದರ್ಶನ. ವಿಶ್ವಾವಸುನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತಾ ಮಳೆಯನ್ನು ಸುರಿಸುತ್ತದೆ. ಭೂಮಿಯು ಪೈರುಗಳಿಂದ ಕಂಗೊಳಿಸುತ್ತದೆ. ಯಜ್ಞಯಾಗಾದಿ ಸತ್ಕರ್ಮಗಳು ನಡೆಯುತ್ತವೆ. ಅಂಗದೇಶ ಮಗಧ ದೇಶಗಳಲ್ಲಿ ಕಳ್ಳರಿಂದ ಜನರು ಪೀಡಿತರಾಗುತ್ತಾರೆ. ಕಾಳಯುಕ್ತಿ ಸಂವತ್ಸರದಲ್ಲಿ ರಾಜರುಗಳು ಶತ್ರು ಭಯವಿಲ್ಲದವರು ಆಗಿರುತ್ತಾರೆ. ಬ್ರಾಹ್ಮಣರು ಯಜ್ಞಯಾಗಾದಿ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ಕೆಲವು ಕಡೆಗಳಲ್ಲಿ ಕಳ್ಳರ ಭೀತಿ ಉಂಟು. ಮಾರ್ಗಶಿರ ನಾಮ ಸಂವತ್ಸರದಲ್ಲಿ ಮಿಡತೆ, ಪಕ್ಷಿಗಳು, ಇಲಿ, ಮೃಗಗಳು ಇವುಗಳಿಂದ ಬೆಳೆಗಳು ನಾಶ ಮಾಡಲ್ಪಡುತ್ತದೆ. ಮಳೆ ಕಡಿಮೆ, ರೋಗಾದ್ಯುಪದ್ರವಗಳು ಹೆಚ್ಚು. ಲೋಕದಲ್ಲಿ ಜನರು ಕಲಹಾಸಕ್ತರಾಗಿರುತ್ತಾರೆ. ರವಿಯು ರಾಜನಾಗಿರುವುದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ. ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ. ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ ಅಗ್ನಿಬಾಧೆಯು ಉಂಟು. ಚಂದ್ರನು ಮಂತ್ರಿಯಾಗಿರಲಾಗಿ ಒಳ್ಳೆಯ ಮಳೆಯಾಗುತ್ತದೆ. ಸಸ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ. ರವಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳಲ್ಲಿ ಅನ್ಯೋನ್ಯ ಯುದ್ಧ ಉಂಟಾಗುತ್ತದೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸುರಿಸುವುದಿಲ್ಲ. ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಗುರುವು ಸಸ್ಯಾಧಿಪತಿಯಾಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ. ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆ ಆಗುವುದು.
ಆದರೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಕುಜನು ಧಾನ್ಯಾಧಿಪತಿಯಾಗಿರಲಾಗಿ ಕುಷ್ಕಿ ಧಾನ್ಯಗಳು, ಮೊನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ. ಸೂರ್ಯನು ಅರ್ಘಾಧಿಪತಿಯಾಗಿರುವುದರಿಂದ ಮಳೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚು. ಪ್ರಜೆಗಳಿಗೆ ಹಸಿವಿನ ಬಾಧೆ, ರಾಜರಿಗೆ ಪರಸ್ಪರ ಕ್ರೋಧ. ಸೂರ್ಯನು ಮೇಘಾಧಿಪತಿಯಾಗಿರಲಾಗಿ ಪ್ರಜೆಗಳಿಗೆ ಭಯ ಹೆಚ್ಚು, ಬೆಳೆ ಕಡಿಮೆ, ಅಲ್ಪವೃಷ್ಟಿ. ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಶನಿಯು ರಸಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆ, ರಸ ಪದಾರ್ಥಗಳು ಕ್ಷೀಣಿಸುತ್ತವೆ, ಜನರಿಗೆ ಅಭಿವೃದ್ಧಿ ಉಂಟಾಗುತ್ತದೆ. ಶನಿಯು ನೀರಸಾಧಿಪತಿಯಾಗಿರುವುದರಿಂದ ಚಿನ್ನ, ಮುತ್ತು, ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವು ದುರ್ಲಭವಾಗುತ್ತವೆ. ಕಬ್ಬಿಣ, ಸೀಸ, ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರೆಯುತ್ತವೆ. ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು. ಪಶುಗಳಿಗೆ ಮೇವಿನ ಕೊರತೆಯಿಂದ ಸ್ವಲ್ಪ ಹಾಲು ಕೊಡುತ್ತವೆ, ಪಶುಗಳಿಗೆ ಪೀಡೆ ಹೆಚ್ಚು. ಉಪನಾಯಕರುಗಳು ಆಜ್ಞಾಧಿಪ, ಯುದ್ಧಾಧಿಪ, ಸರ್ಪಾಧಿಪ, ರತ್ನಾಧಿಪ, ಅಶ್ವಾಧಿಪ, ಸ್ತ್ರೀಣಾಮಧಿಪ, ಗಜಾಧಿಪ, ಛಾಗಾಧಿಪ, ಅಪರಸಸ್ಯಾಧಿಪ, ಪಶ್ಚಾದ್ಧಾನ್ಯಾಧಿಪ, ಮೃಗಾಧಿಪ, ವೃಷಭಾಧಿಪ, ಗವಾಧಿಪ, ಅಗ್ರಧಾನ್ಯಾಧಿಪ, ಛತ್ರಾಧಿಪ, ನರಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ, ಖರಾಧಿಪ, ಪೂರ್ವಸಸ್ಯಾಧಿಪ, ವ್ಯವಹಾರಾಧಿಪ, ಮಹಿಷಾಧಿಪ, ವಸ್ತ್ರಾಧಿಪ, ಮಾಂಗಲ್ಯಾಧಿಪ, ವ್ಯಾಪಾರಾಧಿಪ, ಧನಾಧಿಪ, ತೃಣಾಧಿಪ. ಮೇಘ ವಿಚಾರ. ಈ ವರ್ಷ ಕಾಲನಾಮಕ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಸುವೃಷ್ಟಿಯನ್ನು ಉಂಟು ಮಾಡುತ್ತದೆ. ಮಧ್ಯಭಾಗದಲ್ಲಿ ಮಳೆ ಹೆಚ್ಚು. ಮಳೆ 2 ಕೊಳಗ, ಗಾಳಿ 4 ಕೊಳಗ. ಕೊಳಗವು 60 ಗಾವುದ ವಿಸ್ತೀರ್ಣವುಳ್ಳದ್ದಾಗಿಯೂ 100 ಗಾವುದ ಎತ್ತರವುಳ್ಳದ್ದಾಗಿಯೂ ಇರುತ್ತದೆ. ಮಳೆಯು ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತಗಳಲ್ಲೂ, ಉಳಿದ 4 ಭಾಗ ಭೂಮಿಯ ಮೇಲೂ ಬೀಳುತ್ತದೆ. ಮೇಷ ಸಂಕ್ರಾಂತಿ ಫಲಂ. ಚೈತ್ರ ಕೃಷ್ಣ ಪ್ರಥಮ ರವಿವಾಸರೆ 13:4:25 ರಾತ್ರೌ 57:38 ಘಟಿ ಸಮಯೇ ರವೇಃ ನಿರ್ಣಯ ಮೇಷರಾಶಿ ಪ್ರವೇಶಾತ್ ತತ್ಫಲಂ. ಈ ವರ್ಷ ಚೈತ್ರ ಮಾಸ ಕೃಷ್ಣ ಪ್ರಥಮ ಭಾನುವಾರ ರಾತ್ರಿ 57:38 ಘಟಿ ಸಮಯದಲ್ಲಿ ರವಿಯು ನಿರ್ಣಯ ಮೇಷರಾಶಿಯನ್ನು ಪ್ರವೇಶಿಸುವುದರಿಂದ ಪೈರುಗಳಿಗೆ ಅಭಿವೃದ್ಧಿಯು, ಸುಭಿಕ್ಷವು, ಪ್ರಜೆಗಳಿಗೆ ಆರೋಗ್ಯವು ಉಂಟಾಗುವುವು. ವತ್ಸರಯಸ್ಮಿನ್ ಜ್ಯೇಷ್ಠ ಕೃಷ್ಣ ದ್ವಾದಶಿ ರವಿವಾಸರೆ ದಿವ 21:13 ಘಟಿ ಸಮಯೇ ರವೇಃ ಆರ್ದ್ರ ನಕ್ಷತ್ರ. ಭಾನುವಾರ 22:6:25 ಹಗಲು 21:13 ಘಟಿ ಸಮಯದಲ್ಲಿ ರವಿಯು ಆರ್ದ್ರ ನಕ್ಷತ್ರ ಪ್ರವೇಶಿಸುವುದರಿಂದ ಪ್ರಪಂಚಕ್ಕೆ ಪೀಡೆ, ಸಸ್ಯನಾಶ, ಅಲ್ಪವೃಷ್ಟಿ. ಮಕರ ಸಂಕ್ರಾಂತಿ ಫಲಂ. ವತ್ಸರಯಸ್ಮಿನ್ ಪೌಷಕೃಷ್ಣ ಏಕಾದಶ್ಯಾಂ ಸೌಮ್ಯವಾಸರೆ 14:1:2026 ಘಟಿ 34:59 ಸಮಯೇ ಅನುರಾಧ ನಕ್ಷತ್ರೆ ಗಂಡವೃದ್ಧಿಯೋಗೆ. ಬಾಲವಕರಣೆ ಸಿಂಹಲಗ್ನೆ ರವೇಃ ನಿರಯಣ ಮಕರಾಶಿ ಪ್ರವೇಶಾತ್ ತತ್ಫಲಂ. ಈ ವರ್ಷ ಪೌಷಕೃಷ್ಣ ಏಕಾದಶಿ ಬುಧವಾರ 14:1:2026 ಘಟಿ 34:59 ಸಮಯದಲ್ಲಿ ಅನುರಾಧ ನಕ್ಷತ್ರ ಗಂಡನಾಮ ಯೋಗ. ಬಾಲವಕರಣ ಸಿಂಹಲಗ್ನದಲ್ಲಿ ರವಿಯು ನಿರಯಣ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ. ಫಲ ರಾಜರಿಗೆ ಪೀಡೆ, ವಾರಫಲ ಗಾಳಿ ಬಡಿತ, ಧಾನ್ಯ ಗೋಧಿ, ಪಕ್ಷಫಲ ದುರ್ಭಿಕ್ಷ, ವ್ಯಾಧಿಫಲ ಚೋರಭಯ, ಕಾಲಫಲ ಕ್ಷತ್ರಿಯ ಸೌಖ್ಯ, ಲಗ್ನಫಲ ದಕ್ಷಿಣ ದಿಗ್ದೃಷ್ಟಿ, ಆಗ್ನೇಯ ದಿಗ್ಗಮನ. ಫಲ ಆ ದಿಕ್ಕಿನಲ್ಲಿ ಇರುವವರಿಗೆ ಪೀಡೆಯೋ. ತಿಥಿಫಲ ವೃದ್ಧಿ, ನಕ್ಷತ್ರ ಫಲ ಮಂದಲೋಚನ, ದೃಷ್ಟಿಫಲ ಬೆಲೆ ಹೆಚ್ಚು. ಭರಣ್ಯಾದಿ 4ನೇ ಮಂಡಲ ಫಲ ಕ್ಷೇಮ, ಸುಭಿಕ್ಷ, ಯೋಗಫಲ ದುರ್ಭಿಕ್ಷ, ವ್ಯಾಧಿ ಪೀಡೆಕರಣ ಫಲ. ಲಜ್ಜಾಚೇಷ್ಟೆ, ತುಂಗಾ ನದಿಯಲ್ಲಿ ಸ್ನಾನ, ಬಿಳಿ ಬಟ್ಟೆ ಆಚ್ಛಾದನ,
ವಿಭೂತಿಲೇಪನ, ಭತ್ತದ ಅಕ್ಷತೆ, ವಕುಳ ಪುಷ್ಪ, ರಜತಭೂಷಣ, ಚಿನ್ನದ ಆಭರಣ, ಮಡಕೆಯಲ್ಲಿ ಸತ್ತು ಆಹಾರ, ಹಂದಿವಾಹನ, ಎತ್ತು ಉಪವಾಹನ, ಫಲ, ಸಸ್ಯನಾಶ, ದಂಡಾಯುಧ, ಚಿತ್ರವರ್ಣ, ಬಹಿರಂಬರ, ನಿಂತಿರುವ ಅವಸ್ಥೆ, ಫಲ, ಸೌಖ್ಯ, ಉತ್ತರ ದಿಗ್ಜನನ, ಫಲ, ಶೂದ್ರವೃದ್ಧಿ, ಸರ್ಪಜಾತಿ, ಹಸಿರು ಕಂಚುಕ, ವಯಸ್ಸಿನಲ್ಲಿ ವಿಧವೆ, ಹಿಡಿದಿರುವುದು ಹಳದಿ ಛತ್ರಿ. ಗ್ರಹಣ ವಿಚಾರ 7/9/2025 ಭಾನುವಾರ ಭಾದ್ರಪದ ಶುಕ್ಲ ಪೂರ್ಣಿಮಾ ಸಂಭವಿಸುವ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು. 3/3/2026 ಮಂಗಳವಾರ ಫಾಲ್ಗುಣ ಶುಕ್ಲ ಪಕ್ಷ ಪೂರ್ಣಿಮಾ ಸಂಭವಿಸುವ ಗ್ರಸ್ತೋದಯ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು. ಓಂ ಏತೇಷಾಂ ಶ್ರವಣಾನ್ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ. ನಕ್ಷತ್ರಾದ್ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ. ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ. ಏತೇಷಾಂ ಶ್ರವಣಾನ್ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಾಃ ಸಜ್ಜನಾಃ ಸಂತು ನಿರ್ಭಯಾಃ. ಓಂ ಸ್ವಸ್ತಿ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಬಂಧುಗಳಿಗೂ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಶ್ರೀ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಹಾರ್ದಿಕ ಸ್ವಾಗತ ಮತ್ತು ಶುಭಾಶಯಗಳು. ನೂತನ ಸಂವತ್ಸರವು ನಮ್ಮ ಎಲ್ಲ ಕ್ಲೇಶಗಳನ್ನು ದೂರ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ನೀಡುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು.